ಯಮ್ಮ ಕಾಲೇಜಿಗೆ ಬರ್ತೀನಿ. ಇನ್ನೇನು ಹೇಳಿ ಉಪಯೋಗಿಲ್ಲ. ನಮ್ಮಮ್ಮನ ಕಿವಿ ಕೇಳವಲ್ತು, ಸುಮ್ಮನೆ ಹೋಗೋದು ವಾಸಿ. ಏ ಹೊಂಟೆನಾ? ಹ್ಞೂ ಮತ್ತೆ ಹೊಂಟೆ. ಒಂಟಿ ಒಂಟಿಲ್ ಬಂದತಿ ಊರಾಗ? ಒಂಟಿ ಬಂದತಿ? ನಾ ಒಂಟಿ ಒಮ್ಮೆ ನೋಡೇ ಇಲ್ಲ. ಒಂಟಿ ಬಂದಿಲ್ವೇ? ಸಾಲಿ ಹೊಂಟನಿ. ಸಾಲಿ ಹೊಂಟಿಯಾ? ಮತ್ತೊಂದು ಮಾತು ಹೇಳಕ್ ಬರ್ತತಿಲ್ಲ, ಹಿರಿಯರು ಅಮ್ಮಾರು ಮನೆ ಬಾಗುಲ ಕುಂತಾಳ ಅಮ್ಮ, ಹೇಳಿ ಹೋಗ್ಬೇಕು ಕೇಳಿ ಹೋಗ್ಬೇಕು ಏನಿಲ್ಲನ. ಇದ್ ನಾನು ಬರ್ಬರ್ತ ಕಲಿಯಾಕತ್ತಿರೋದು. ಏನ ಕಾಲೇಜ್ ಹೊಂಟಿಂದ ಯಾಕ ಏನ ಬಾಳ ಕಲಿಕೆ ಜೋರಾಗೈತ್ ನೋಡು. ಅಯ್ಯೋ ದೇವ್ರೆ, ನಾ ಹೇಳಿದ್ನಿ, ನಿಂದ ಕೇಳಲಿಲ್ಲ. ನಾನು ಕೇಳ್ಬೇಕನ? ಹಾ, ಹೇಳಿ ಹೋಗಂದ್ ನಾ ಕೇಳ್ಬೇಕು, ನೀ ಅವಾಗ ಹೇಳ್ಬೇಕು. ನಾ ಕೇಳೇ ಎಲ್ಲ ಮಾಡ್ತೇನೆ ನೀನಂಗಾರ. ಅಲ್ಲ ಎಟ್ಟು ಕಲ್ತಿರ್ಬೇಕಂಗಾರ, ಕಲ್ತ್ ಕಾಲ್ ಮ್ಯಾಗ ಆಗೈತ್ ನಿಂದ. ಏನ ಅದಕ್ಕಿಷ್ಟು ಪಿತ್ ನೆತ್ತಿಗೇರೈತ್ ನಿಂದ. ಬೆಳಿಗ್ಗೆ ಕಾಲೇಜ್ ಹೊಂಟನಿ, ಅಮ್ಮ ಒಬ್ಬಕ್ಕೆ ತಲೆ ಹಿಡ್ಸಾಕತ್ಲತ್ತಾಗ ಎಲ್ಲುವ. ಮತ್ತೆ ಇನ್ನೇನು ಚಸ್ಮಾ ಗಿಸ್ಮಾ ಬಂದತ ನೋಡು. 3 ಹೊತ್ತು ಫೋನ್ ನೋಡಿದ್ದ. ಆ ನಮನಿ ಫೋನ್ ನೋಡ್ತಿ ಒಂದಳತಿ, ಹಿಚ್ಚುತ್ತಿರ್ತಿ ಒಂದಳತಿ, ಅದನ್ನ ಎತ್ತತಿರ್ತಿ ತಿಕ್ಕತಿರ್ತಿ ಫೋನ್ ಒಂದಳತಿ. ಆ ನಮನಿ ತಿಕ್ಕಿದ್ರೆ ತಲೆ ಅದಕ್ಕೆ ಬರ್ತೈತಿ, ಮತ್ತೆ ತೆಲ್ ನೋವು ಬರ್ತೈತಿ, ಕುಂತ್ ಮುಕ್ಕಳ್ ನೋವು ಬರ್ತೈತಿ, ಫೋನ್ ಸರಿಸಿ ಕೈ ನೋವು ಬರ್ತೈತಿ. ಇನ್ನೊಸ್ತಿನಕ್ಕೆ ಫೋನ್ ನೋಡೋದು ಕಡಿಮೆ ಮಾಡು. ಅಯ್ಯೋ ದೇವ್ರೇ. ಹ್ಞೂ ಆತ, ಹೋಗಲ್ಲ ಕಾಲೇಜಿಗೆ? ಹೋಯ್ ಬಾ. ಇಲ್ಲಿ ನೋಡಿಲ್ಲ, ಇದ್ರಾಗ ರಾಗಿ ಸಾಸ್ವಿ ಕುಡವನ್ ನೋಡೋಟು ಎಷ್ಟದಾವ ನೋಡೋಟು. ಅದ್ ನನಗೆ ಹೆಂಗ್ ಗೊತ್ತಾಕತಿ ರಾಗಿ ಅದ ಸಾಸ್ವಿ ಅದ ಅಂತೇಳಿ? ಸಾಸ್ವಿನೂ ಗೊತ್ತಿಲ್ಲ, ರಾಗಿನೂ ಗೊತ್ತಿಲ್ಲ ನಂಗ. ತಿನ್ನಲ್ಲ, ತಿನ್ಲಿಕ್ಕಟ್ಟೋತ ನೋಡು. ಏ ತಿನ್ನದಲ್ವೇ? ಗೊತ್ತಿಲ್ಲ. ಅಲ್ಲ ಹಾಕ್ಯಾರ, ಅಲ್ಲನಾರ ಹಾಕ್ಲಿ ಬೆಲ್ಲನಾರ ಹಾಕ್ಲಿ, ಅದೇನ್ ಸುಡ್ಗಾಡಾಗೋಲ್ತಕ ಮೊದ್ಲು ಇದನ್ನ ನೋಡಿದ್ರ ಏಟದವ್? ನಂಗೆ ಗೊತ್ತಿಲ್ವೇ, ಯಾಕೆ ಕಾಡಕತ್ತಿ? ವಾಲೇಕುಂ ಸಲಾಮ್ ಅನ್ನಕ ಅಡ್ಬಿಟ್ಟಿ ನಾನೇನ್ ಪಾತಿ ಮಾಡಿ ಏನು? ಪಾತಿ ಹೇಳೋಗು, ನನ್ಗೆ ಕೇಳ್ತಿ. ಅಲ್ಲ ಈದ್ ಮಿಲದ್ ಮೊನ್ನೆ ಮುಗ್ದತ್ತಲ್ಲ. ಅಯ್ಯ ಎದಕ್ ಬೇಕ ಲಕ್ಷ್ಮಿ ನಿನಗ? ಕಾಲೇಜ್ ಹೊಂಟತ್ಲೆ ತಣ್ಣಗೆ ಹೋಗೋದು ಬಿಟ್ಟು ಎಲ್ಲಾರ್ದು ಇರುವಿ ಬಿಟ್ಕೊಂಡ್ರ ಅಂತೇಳಿ ಕೇರ್ ಹಾಕಿಸ್ಕೊಳ್ಳೋ ಕೆಲಸ ಈ ಮುದುಕಿನ ಎದಕ್ ತಡವಕತ್ತೀವ? ತಣ್ಣ ನೀನ್ ಪಾಡಿಗೆ ನೀ ಹಿಂದಿಲ್ ಹಿತ್ತಲ್ ಬಾಗಲ್ ಲಗಾಯಿಸಿ ಹೋಗ್ಬಾರ್ದು ನೀ. ಮತ್ತಗ ಬಂದ್ ನಿಂತಾಳಲ್ಲ ಆಲೆ ಅಡ್ಬಿಟ್ಟಿ 10 ಮುಣಿಗಿ ಬೆಳಿಗ್ಗೆ ಆಗದ ಕಾಯ್ತಿರ್ತಾಳ. ಯಾರ ಮನಿಗೋಲ್ ಅಂತೇಳಿ ಪಡಾಳೆ ಯಾರಿಸ್ಕೊಂತ ಬಂತ ನೋಡ ನನಗ. ಏನ ಅಂದ್ಲಲ್ಲೇ ಲಕ್ಷ್ಮಿ ಆಕಿ ಊರ್ ಬಿಡಾಡಿ ಹಿಂದ್ ನಿಂತ ಏನ ಕುಟು ಹಚ್ಚಾಳಲ್ಲ. ಅಲ್ಲ ಬಂದೇನ್ಲ ಮಸಿ ಬಾರಿ ನೀನ ನೋಡ್ಲಾ ಕೆಲಸ ಅಂದ್ರೆ ನೀನ್ ನೋಡಿ ಕಲಿಬೇಕು. ನಿನ್ನ ಲಗ್ನ ಆಗೈತಿ ಆಲೆ ಕೆಲ್ಸಕ್ಕೆ ಹಾಜರಾಗಿಯಲ್ಲ. ನನ್ನ ಕುಲವೈರಿ, ನನ್ನ ಮದ್ವಿ ಹಾಳು ಮಾಡ್ದಕ್ಕೆ ನೀನು ಹೆಂಗ ಬರಾಕ್ ಒಪ್ಪಿಸ್ತಿದ್ದೆ. ಆಕಿನ್ನ ಏನೇನ ಹೇಳಿ ತಲೆ ಹಿಡಿ ಜತ್ತಾಗಿಂದತ್ತಾಗ ಓಡಿಸಿದಲ್ಲ ಮುದುಕಿ. ಸರಿ ಇಲ್ಲಿ ಲಕ್ಷ್ಮಿ ನೀನೊಟ್ಟು ಸೀರಿ ಯಾಕ ಬಾಡೆ ಜರ ನೆತ್ತಿಗೆರವನ ಹೆಂಗ? ಏನ ಮದುವೆ ಆಗಿ ಹೆಂತ ಮನೆಗೆ ಬಂದಿಲ್ಲ ಅಂತ ಹುಚ್ಚಿಗೆ ಹಿಡ್ದತ್ತೆ ನಿನಗ? ಅಲ್ಲ ಕಟ್ಬಾಡೆ, ಅಲ್ಲ ನನ್ನ ಹಾಟೆ ನನಗೆ ಸೀರೆ ಕೊಡು ಅಂತೀಯಲ್ಲ. ಅಲ್ಲ ನಾನೇನು ಅದನ್ನ ಹುಟ್ಟಾರೋ ಇನ್ನೂ ಲಜ್ಜೆ ಬಿಡದಿಲ್ಲ ಏನಿಲ್ಲ, ಹೊಸದಂಗ ಐತಿ. ನಿನ್ನ ಲಗ್ನಕ್ಕೆ ಹಾಕೋಬೇಕಂತಂದೆ ನನ್ನ ಕರ್ಮಕ್ಕಾಗಿ ಜಂಪರ್ ಹೊಲ್ದು ಕೊಡ್ಲಿಲ್ಲ. ಏನ್ ಮಾಡ್ಲಿ ಅದಕ್ಕೆ ಸೀರಿ ಅಂತ ನಾನೇನ್ ಮಾಡಿ ನಿನಗ? ಶಾಂತಕ್ಕ ನೋಡ ಈ ಮುದುಕಿನ ನೋಡ ಶಾಂತವ ಯಾರು ಸಿಟ್ಟಯ್ಯ ನೀವ? ಅಯ್ಯೋ ಇವನ್ ಲಗ್ನಕ್ಕೆ ಇವ ಕೊಟ್ಟಿ ಸೀರೆ ಉಟ್ಕೊಂಡಿಲ್ಲ ಅಂತ ಸಿಟ್ಟವಾತೆ ನೋಡು. ಪಾಪ ತಲೆ ಕೆಡ್ಸ್ಕೊಬೇಡ, ಸುಮ್ಮನಾಗ ಏನಂತ ಕಿಲ ಮುಗ್ದ ಹೋತಾನೆ. ಏನ್ ನಾ ಸಾಯಕತ್ತೇನೆ? ನಾ ಏನಂತ ಕಿಲ ಸಾಯೋದಲ್ಲ. ಈಗ ನಿನ್ನ ಮಕ್ಳಕ್ಕವಲ್ಲ, ನೀನ್ ಹೆಂಡತಿ ಕುಬ್ಸಕ್ಕ ಉಟ್ಕೊಂಡು ಅದನ್ನ ಬರ್ತೇನೆ, ಕುಬ್ಸಕ್ ಕರಿತೀಯಲ್ಲ ಆಗ ಉಟ್ಕೊಂಡ್ ಬರ್ತೇನೆ. ಏನ ಅಂದಂಗ ಆತ ನಿನ್ನೆಲ್ಲ ನನ್ನ ಹೊಟ್ಟಿ ಹಂಗ ಉರಿಸ್ತತ್ ನೋಡ ಶಾಂತಕ್ಕ. ನಾನು ಏನ್ ಹೋಗಿ ಅಲ್ಲಿ ಬಕ್ಕೊಂಡಾಳ ಅಲ್ಲದಾಳ, ನಾನು ಇಲ್ಲದನಿ ಹೊಟ್ಟಿ ನನ್ನ ಹೊಟ್ಟಿ ಉರಿ ಹಂಗ ಮತ್ತೊಟ್ಟು ಫಸ್ಟ್ ನೈಟ್ ಆತ ಅಂತ ಕೇಳ್ತಾ ನೋಡು. ಹೆಂಡತಿ ಮನ್ಯಾಗ ಮಾಡ್ಯಾರ ಅನಿಮಲ್ಲಿಗೆ ಅನಿಮಲ್ಲಿಗೆ ಎಲ್ಲುಂಟ್ರಿ? ನನ್ನ ಮೊಮ್ಮಗಳು ಪಾರ್ವತಿ ಅರವಿಂದ ಅದು ಯಾವ್ದ ಊರಿಗೆ ಹೋಗಿದ್ರಪ್ಪ, ಒಂಟಿನ ಅದು ಅಲ್ಲಿ ಹೋಗಿದ್ರು ಅವ್ರು 4 ದಿನ. ನೀವೆಲ್ಲುಂಟಿರಿ? ಇಲ್ಲೋಡ ಅನಿಮಲ್ಲಿಗೆ ಹೋಗೋದಿತ್ತಂದ್ರೆ ನನ್ನ ಮೊಮ್ಮಗಳಿಗೆ ಒಂದು ಫೋನ್ ಹಚ್ಚಿ ಹೋಗಿ ನೀನು. ಒಂಟಿಗೆ ಹೋಗ್ಬೇಕಾ ಕುಂಟಿಗೆ ಹೋಗ್ಬೇಕಾ ಎಲ್ಲೇ ಒಂದು ಸುಡ್ಗಾಡತ್ತಾಗ ನಮಗವೆಲ್ಲ ಗೊತ್ತಾಗೋದಿಲ್ಲಪ್ಪ. ಅವಕ್ಕ ಅಲ್ಲಿ ಎಲ್ಲಿ ಹೋಗ್ಬೇಕಂತೇಳಿ ಅವರೇ ಹೇಳ್ತಾರ. ಎಲ್ಲಾರು ಹೋಗಿ ಪ್ಯಾಂಗ್ರಂಗ್ ನಿಂತ್ಕಿಂತಿ, ಅಲ್ಲಿ ಹೋಗಿನ ಮತ್ತೆ ಭಿಕ್ಷೆ ಬೇಡ್ಕೊಂಡು ನಿಂತ್ಕಿಂತಿಲ್ಲ. ಇಲ್ಲ ಎಲ್ಲ ಮುಗಿಸು, ರೊಕ್ಕ ಕೈ ಇಟ್ಕೊಂಡ ಹೋಗಿ ಬಾ. ಮತ್ತೆ ಗೊತ್ತಿಲ್ಲ ದೂರ ಯಾಕೆ ಬೇಡ್ಕೊಂತ ನಿಂದಿರ್ತಿ? ಯವ್ವಾ ಛೀ ಏನೇ ಚೀನಾ ಕೊಂಟಿಯಾ? ಇವ ನಿನ್ಗೇನ್ ಮಾಡತ್ತೆ ಅಲ್ಕಟ್ಬೇಡಿ. ಅಲ್ಲಡ ಸಂತವ ಚೀನಾ ಕುಕ್ಕನಂತ ಎಂತಿ ಕರ್ಕೊಂಡು. ಯವ್ವ ನಾವಲ್ಲವ ಅಲ್ಲೇ ಬದುಕಿರು ಇಲಿನ ತಿಂತಾವು, ಓಡಾಡೋ ನಾಯಿನ ತಿಂತಾವ. ಯವ್ವ ಗಡ್ರದ ನಂದಿನ ಬಿಡದಿಲ್ಲಂತೆ ಎಲ್ಲ ತಿಂತಾವಂತ. ಯವ್ವ ಹುಳ ಹುಟ್ಟಿ ಒಂದು ಬಾಗಲ ಹಾದ್ ಹೋಗಕ್ ಹಾಳಿ ನೋಡು. ಒಂದು ಹುಳ ಹಾದ್ ಹೊಂಟಿತ್ತಿಲ್ಲ ರಪ್ಪ ಅಂತ ಹೊಡೆದ್ ಪಟ್ನ ಬಾಯಿ ಹಾಕೊಂಡ್ಬಿಡ್ತಾರಂತ. ಚಟ್ನ ಹೊಡೆದ್ರೆ ಪಟ್ನ ಬಾಯಿ ಹಾಕೊಂಡ್ಬಿಡ್ತಾರಂತ. ಯವ್ವ ಚಿಚಿ ಈ ಬಾಡೆನ ಹೋಗಲ್ಲ ಅಂತ ತಿಂತತಿ ಏನೋ ಕಡ್ಡಿಯಾಗಿ ಎತ್ತೆತ್ಕೊಂಡು ನೋಡ. ಏ ಅಲ್ಕಟ್ಬೇಡಿ, ನೀ ಚೀನಾಕ್ ಹೋದಿ ನಮ್ಮ ಊರಿಗೆ ಕಾಲಿಡ್ಬೇಡ ಅಲ್ಕಟ್ಬೇಡಿ. ಮೊದ್ಲು ಅಲ್ಲಿ ಕರೋನಾ ಹೆಚ್ಚಾಗೈತಂತ, ಕೊರೋನಾ ತಂದು ಅಲ್ಲಿ ಅಂಟಿಸಿ ಯಾರಿಗಾರ ನೀನು ಯಾವುದಕ್ಕೂ ಒಂದು 20 ದಿನ ಏನೋ 1 ತಿಂಗಳ ನೋಡೋದು ಕರೆಂಟ್ನಾಗ ಇಡ್ತಾರಂತಲ್ಲ, ಆ ಕರೆಂಟ್ನ್ಯಾಗ ಇದ್ದು ಬಾ ನೀನು. ಅಲ್ಲಿ ಏನು ಇಲ್ಲ ಅಂತ ಕಾಯಮ್ಮ ಅಂತಂದ್ರೆ ಬರುವಂತಿ. ಅಲ್ಕಟ್ಬೇಡಿ ಅಲ್ಲಿ ತಂತಂದು ಇಲ್ಲಿ ಅಂಟಿಸ್ಬೇಡ್ರಿಪ್ಪ ನೀವು. ಮೊದ್ಲ 2 ವರ್ಷ ಗದ್ಲ ಮಾಡಿ ಹೋಗೈತದ, ಮತ್ತೆ ನೀವೊಬ್ಬ ಇದನ್ನ ತಂದು ಜೋಡ್ ಮಾಡ್ಬೇಡ. ಅಯ್ಯೋ ಅತ್ತಿಯರ ಸ್ವಲ್ಪ ಸುಮ್ಮನಿರಿ, ಯಾಕೆ ಹಂಗೆ ಓಡಾಡತ್ತೀರ ಅವಂಗ? ವಾ ನಂಗೆ ಲೇಟ್ ಆಗೈತೆ, ನಾ ಅಂತ ಕಾಲೇಜ್ ಹೋಗ್ತೀನಿ. ಸಾವಕಾಶ ಹುಷಾರಾಗಿ ಬಾ. ಹುಷಾರೇ ಹೋಗಿ ಬರ್ತಾರ ತಗೋ. ಹನಿಮಲ್ಲಿಗೆ ಗಂಡ ಹೆಂಡತಿ ಆರಾಮ್ ಬೆಚ್ಚಗೊಬ್ಬೊಬ್ರು ಕೈ ಹಿಡ್ಕೊಂಡು ನೀ ಯಾಕದ ಹುಷಾರಿ ಅಂತ ಹೇಳ್ತಿ. ಅವ್ರಿಗೆ ಇರೋದಲ್ಲ ಅವ್ರ ಬಗ್ಗೆ ಅವ್ರಿಗೆ. ಶಾಂತಕ್ಕ
ಇದೇನ ಹಿಂಗೆ ಹೊಟ್ಟಿ ಉರಿಸ್ತತಿ ಮುದುಕಿ. ನಾನೇ ಮದುವೆ ಆಗಿ ಮತ್ತು ಏಂತ ಮನೆಗೆ ಬರಲಿಲ್ಲ ಅಂತ ಮಳ್ಯಾಗ ನಿಂದಿರ ಗುಡಿಸ್ಲಾದಂಗೆ ಆಗೇನಿ. ಈ ಮುದುಕಿ ನೋಡಿದ್ರೆ ಇಂಥವು ಮಾತಾಡಿ ನಾನು ಹೊಟ್ಟಿ ಉರಿಸ್ತಾ ಐತಲ್ಲ ಯಾಕ ಈಗೇನು ಮಾಡೋದ? ಏಂತ ನೋಡಿದ್ರೆ ಅಲ್ಲೇ, ನಾನು ನೋಡಿದ್ರೆ ಇಲ್ಲೇ. ನಾನೊಂದು ತೀರ ಅವಳೊಂದು ತೀರ ನಡುವೆ ನಮ್ಮವ ಬಾರ, ಏನು ಮಾಡೋದು ತಿಳಿವಲ್ಲ. ನಾನೇನ್ ಮಾಡ್ಲಪ್ಪ, ಸುಳ್ಳು ಹೇಳಕ್ನಾಗಿಲ್ಲ. ನಾವು ಎಲ್ಲ ಮಾತಾಡಿದ್ವಿ, ಹೇಳೋದು ಹೇಳಿದ್ವಿ. ಅವು ಏನು ಹುಡುಗಿ ತಿಳ್ಕೊವಲ್ತಪ್ಪ ಅದ. ಆಕಿಗೂ ಮತ್ತೆ ಎಲ್ಲ ತೀರ ಇಂಥ ಸುಳ್ಳು ಹೇಳಿ ಮದುವೆಗೇನ ಇನ್ನು ಏನೇನು ಹೇಳೋಣ ಏನ ಅಂತ ಆಕಿಗೆ. ಹಿಂಗಂದ್ರೆ ಹಂಗ ಶಾಂತಕ್ಕ, ನಾನು ಏನು ಮಾಡಲಿ ಹೇಳೀಗ? ನಂಗೆ ನಾನು ಏಂತ ಬೇಕಾ ಕುಂತ್ರು ನೆನ್ಪಕ್ಕಾಳ, ನಿಂತರು ಆಕಿನ ನೆನ್ಪಕ್ಕಾಳ. ಕುಂತ್ರು ನಿಂತರು ಆಕಿದೆ ಧ್ಯಾನ, ಜೀವಕ್ಕೆಲ್ಲ ಸಮಾಧಾನ. ಅವಳೇ ನನ್ನ ಮನಿ ಒಡತಿ, ಅವಳೇ ನನ್ನ ಮನಿ ಒಡತಿ. ಮನಿ ಹೊಡಿತಾಳ? ಯಾವಾಗಂದ್ಲು? ಅಲ್ಲ ನೀ ಏನ ಆಕಿ ಏನು ಅತ್ತಿ ಮಾವನ್ ಕಾಟಿಲ್ಲಲ್ಲ, ಹಂಗೆ ಯಾಕಂದ್ಲಕ್ಕಿ? ಯವ್ವ ದೇವ್ರ, ಈಗಿನ ಕಾಲದ ಹೆಣ್ಮಕ್ಳು ನಂಬಕ್ಕಾಗಲ್ಲಪ್ಪ. ಈ ಮುದಿಕಿಲ್ದಾಗ ಹೇಳಕ್ಕ ಬಂದು ಮಾತಾಡ್ತೇನೆ. ನನ್ನ ಅರ್ಧ ಜೀವನನೇ ಹಾಳು ಮಾಡಿಟ್ಟತಿ. ನೀನು ಸುಮ್ಮನೆ ಇರ್ಲಾರ್ದ ಅದನ್ನ ಯಾಕೆ ಹೇಳ್ಬೇಕಿತ್ತ? ಸುಮ್ಮನೆ ಇದ್ದಿದ್ರೆ ಅಕ್ಕಿತ್ತವ ಆತಗ. ನಾ ಭಿಕ್ಷೆ ಬೇಡೋದೆಲ್ಲ ಯಾಕೆ ಹೇಳಕ್ ಹೋದ್ಯಕ್ಕ ನೀನು? ಒಂದು ಫಸ್ಟ್ ಆಗಿಂದ ಹೇಳುತ್ತಿದ್ದೆ ನಾನೆಲ್ಲ. ಅವಾಗೆಲ್ಲ ಹೋಗಿದ್ಲು, ಬಾಯಿ ಮುಚ್ಕೊಂಡು ಇಲ್ಲೇ ಬಿದ್ದಿರ್ತಿದ್ಲು. ನೀ ಹೇಳಿ ಕಳಿಸ್ಲಿ ಎಲ್ಲ ಬೆಂಗಡಿಗೆ ಎಬ್ಸಿದಿ ನೋಡು. ಅಲ್ಲ ಹಾಲು ಕಟ್ಟಬಾಡಿ ಹೇಳ್ಕಸ್ಲೆ ಬೆಂಗಡಿಗೆ ಎಬ್ಸಕ ಫಸ್ಟ್ ನೈಟ್ ಆತು. ಇನ್ನೇನು ಇಲ್ಲೇ ಇವನ್ ಕಾಲಾಗ ಬಿದ್ದಿರ್ಬೇಕನ್ನಕ್ ನಮ್ಮ ಕಾಲ ಅಂತ ಮಾಡಿ ಏನು? ಫಸ್ಟ್ ನೈಟ್ ಆದ್ರೂ ಅಟ್ಟೆ, ಎರಡು ಮಕ್ಕಳು ನೀ ಬಗಲಾಗ ಕೊಟ್ಟರು ಅಟ್ಟೆ. ಹೋಗ್ಬೇಕಂದ್ರೆ ಬಿಟ್ಕೊಟ್ಟು ಹೋಗೇ ಬಿಡ್ತಾರ ನಾಯಿ ಅಂತವನ. ಅಂತ ಚಂದನ್ ಶೆಟ್ಟಿಗೆ ನಿವೇದಿತ ಕೂಡ ಡೇವರ್ಸ್ ಕೊಟ್ಟು ಹೋದ್ಲು. ನಿನ್ನ ಮಕ ನೋಡಿದ್ರೆ 3 ಸಂಕ್ರಾಂತಿ ಆದ್ರೂ ಅವ್ನು ಸಿಗೋದಿಲ್ಲಪ್ಪ. ಹಂಗ ನೀ ಅದಿ. ನಿನ್ನ ಮಕ್ಕಕ್ಕ ಇನ್ನಕ್ಕೆ ಡೇವರ್ಸ್ ಕೊಟ್ಟು ಹೋಗಂಗಿಲ್ಲ ಅನ್ಲ, ಅಂತ ಚಂದ ಐತದ ಹುಡುಗಿ. ಅಲ್ಲಿ ಕಟ್ಟಬಾಡೆ ಫಸ್ಟ್ ನೈಟ್ ಆಗಿಂದ ಹೇಳ್ತಿದ್ನಂತೀವ ಮೊಲ್ಲ ಅವ್ರ ಮೊಲ್ಲ. ಏನ್ರಿ ಗಿರ್ಜಕ್ಕರ ಹಿಂಗಂತೀರಿ? 3 ಸಂಕ್ರಾಂತಿ ಆದರೂ ಅನ್ನ ಸಿಗಂಗಿಲ್ಲ. ಗಿರ್ಜಕ್ಕರ, ನಿಮ್ಮ ಗಂಡಗೆ 1 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೆ. ಮರ್ಯಾದಿಂದ ಅದ್ರ ಬಡ್ಡಿ ಅಸಲು ಎಲ್ಲ ಬೇಕಿವತ್ತು. ಬೇಕಂದ್ರೆ ಬೇಕೇ ಬೇಕಿವತ್ತು. ನನ್ನ ಮಕ್ಕಕ್ಕೆ ನೀವು ಅನ್ನ ಸಿಗುದಿಲ್ಲ ಅಂದಿರಿ. ನಿಮ್ಮ ಮಕ್ಕಕ್ಕೆ ಯಾರು ಬಡ್ಡಿ ಅಸಲು ಕೊಡ್ತಾರ ನಾನು ನೋಡ್ತೇನೆ. ಹಾಗಲ್ಲ ನಕಲಿ ಮಾಡಿದ್ರೆ ಶಿರಸಕ್ಕಿ ನೋಡ್ಲಾ ನೀನು. ಹೋಗ್ಲಾ ಅಲ್ಲ ನಿನ್ನ ಮಕ ಅಂದ್ರೆ ಏನು? ಮನಿ ಬಾಗ್ಲಕ್ ಹೋಗ್ತಿದ್ದಂಗೆ ಬಿಸಿ 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 ಅಡಿಗೆ ಹಾಕ್ತಾರಪ್ಪ. ನಿನಗೂ ನಾ 3 ಸಂಕ್ರಾಂತಿ ಅಂದ್ರೆ ದೇವ್ರ ಮೆಚ್ಚನಂದ್ಲ. ಹೋಗ್ಲಾ ಹಂಗಲ್ಲ ನಾ ಹೇಳಿದ್ದೆ, ಸಿಟ್ಟ ಆಗ್ಬೇಡ ನೀನು. ನಾ ಹೇಳಿದ್ದೆ 3 ಸಂಕ್ರಾಂತಿ ಆದ್ರೂ ಅನ್ನ ಸಿಗೋದಿಲ್ಲ ಅಂತ ಹೇಳಿದ್ದ ಅರ್ಥ ಏನಂದ್ರೆ ಒಂಥರ ಹಂಗೆ ನಕಲಿಗಂದೆ. ಬೇಡ ಎಲ್ಲದಕ್ಕೂ ಶಿರಸಕ್ಕಿಪ್ಪ, ರೊಕ್ಕ ಪಕ್ಕ ಇಲ್ಲಪ್ಪ, ಈಗೇನು ಕೇಳಕ್ ಹೋಗ್ಬಿಡ. ಶಾಂತಕ್ಕ, ಭಿಕ್ಷೆ ಎತ್ತಕ್ ಮನಸ್ಸೇ ಇಲ್ಲ. ಬರ್ತೀನಿ. ಬಾರ್ಲ ಇಲ್ಲಿ, ಬಾಯ್ಲೆ ಬಿಡ್ರಿ ಗೌಡ್ರ, ಓಕೆನೆ. ಯಾಕ್ಲ ಏನಾತ? ಇದ್ರ ಸಂಬಂಧ ಇಷ್ಟ ಆಳಾಕತಿ ಅಲ್ಲ? ಆಗೇತಪ್ಪ. ಚಲೋ ಅಂಗಡಿ ಹಾಕ್ತೇನೆ, ಮನೆ ಕಟ್ತೇನೆ, ಆಮೇಲೆ ಬರ್ತಾಳ ಅಂತ ನೀನು ಅಂದಿ. ತಲೆ ಯಾಕೆ ಕೆಡ್ಸ್ಕೊಂತಿ? ಎಲ್ಲ ಒಳ್ಳೆ ಟೈಮ್ ಬರ್ತತಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಇನ್ನೇನು ಬಿಡ್ರಿ ಗೌಡ್ರ, ಯಾಕ ಬೇಜಾರಾಗ್ಬಿಟ್ಟತಿ. ಇಷ್ಟು ದಿನ ಮದುವೆಗಿಲ್ಲ ಅಂತ ಚಿಂತಿತ್ತು. ಈಗ ಮದುವೆ ಆಗೈತಿ, ಎಲ್ಲ ಸೈ. ಈಗ ನೋಡಿದ್ರೆ ಹೆಂಡತಿ ಮನೆಯಾಗಿಲ್ಲ. ನಾನು ಎಷ್ಟು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದೆ ಗೊತ್ತನ್ರಿ ಗೌಡ್ರ. ಅಲ್ಲಲ್ಲ ಇದ್ದಿದ್ದು ಹೇಳಿ ಮಾಡ್ಕೋಬೇಕು. ಮತ್ತು ನೀ ಸುಳ್ಳು ಹೇಳಿ ಬಿಟ್ಕೊಟ್ಟು ಹೋತ ಹುಡುಗಿ. ಅದ್ರಾಗ ಮಗನ ಎಷ್ಟು ಮಂದಿ ಫಸ್ಟ್ ನೈಟ್ ಕೆಡ್ಸಿರ್ಬೇಕು ನೀನು. ಪಾಪ ನಡ್ನಡಕ್ಕೆ ಹೋಗಿ ಭಿಕ್ಷೆ ಬೇಡಿ ಎದ್ದು ಬಂದು ಅವ್ರು ನಿನಗೆ ಹಾಕಿ ಹೊಳ್ಳಿ ಹೋಗೋ ಮಟ್ಟ ಮುಡೇ ಹೋಗಿಬಿಟ್ಟಿರ್ತೈತಿ. ಅಲ್ಲ ಮಗನ ಹಿಂಗೆ ಮಾಡಿ ರಸಭಂಗ ಮಾಡಿರ್ಬೇಕು. ಅದಕ್ಕೆ ಮಗನ ಮದುವೆಗಿಂದ ನೀನು ಫಸ್ಟ್ ನೈಟ್ ಆಗೋಲ್ತ. ಮುಚ್ಚ್ರಿ ಬಾಯ್, ಏನ್ ಮಾತಾಡ್ತೀರಿ ಅಂತಾನ? ಅಲ್ಲ ಶಾಂತವ, ಏನ್ ಉಗುಳಾಕತ್ತೀಯಲ್ಲ ನನಗೆ? ಥೂ ಅಂತೇಳಿ ಉಗುಳ್ಬಿಡು. ಒಂದು ಹುರುಪ್ ಮಕ್ಕದ ಮೇಲೆ ಕುತ್ಕೊಂಡು ಅದು ಏನೇನ್ ಮಾಡ್ತಿ ಮಾಡಿಬಿಡು. ತೇಲಿ ಹಿಡ್ಸಾಕತ್ತಾಗ ಥೂ ಅಂತ ಉಗುಳಾಕತ್ತಾಳ ಮತ್ತ. ಅಯ್ಯೋ ಅತ್ತೆಯಲ್ಲ ನಿಮಗಲ್ಲ. ಅಯ್ಯೋ ಇಂಥ ಮಾತಾಡ್ ಬರೇ ಏನೇನ ಬೈಯಾಕತ್ತಿ ಬೈ ಯಾಕ ಇತ್ತಿತ್ತಾಗ ಭಾಳ ಲೂಜ್ ಆಗ್ಬಿಟ್ಟೆ ನಾನು. ನನ್ನ ಮಗ ಬರ್ಲಿ. ಅಮ್ಮಸಿ ಇದೆಲ್ಲ ನಿನ್ ಮದುವೆಗೆ ಅಂತ ಚಲೋ ತಾಟ್ ಗಿಫ್ಟ್ ಕೊಟ್ಟಿದ್ದೆ, ತಾಟ ತಂದಿಲ್ಲಲ್ಲ? ಸುಮ್ನಿರ್ಬೇ. ಅಲ್ರಿ ಗೌಡ್ರ, ನೀವ ಹೇಳ್ರಿ ನೋಡೋಣ. ಚಂದಿದ್ದವರು, ಇಂಜಿನಿಯರು, ಅಂಥದ್ದು ನೌಕರಿಗಿದ್ದವರು, ಬೇಕಂದಂಗೆ ಆಸ್ತಿ ಪಾಸ್ತಿ ಇದ್ದು ರೈತರು ಹೊಲ ಮನೆ ಇದ್ದವ್ರಿಗೆ ಕನ್ಯೆ ಸಿಗೋಲ್ವು. ಇನ್ನು ನಾನು ಮೊದಲು ಊರಾಗ ಏನು ಕೆಲಸ ಮಾಡ್ತೇನೆ ನಿಮಗೆಲ್ಲರಿಗೆ ಗೊತ್ತು. ಅಂಥದ್ರಾಗ ನನಗೆ ಕನ್ಯೆ ಸಿಗ್ತತೇನ್ರಿ ಗೌಡ್ರ? ಸಿಗ್ಬೇಕಂದ್ರೆ ಅದಕ್ಕೆ 1000 ಸುಳ್ಳು ಹೇಳಿ ಮದುವೆ ಮಾಡೋ ಅಂತಾರೆ. ನಾನು ಜಸ್ಟ್ ಬರೀ ಚೇಂಜ್ 1000 ಅಲ್ಲ, ಬರೇ 1-2 ಸುಳ್ಳು ಹೇಳಿ ನಾ ಮದುವೆ ಮಾಡ್ಕೊಳಕತ್ತೀನಿ. ಅದಕ್ಕೂ ಇಷ್ಟೊಂದು ವಿಘ್ನ. ಅಯ್ಯೋ ದೇವರೇ.
ಈಗ ನೋಡಪ್ಪ, ಚಿಂತೆ ಮಾಡಕ್ಕೆ ಹೋಗ್ಬೇಡ. ನಾವೇನು ಹೋಗಿ ಕರೆದ್ರು ಅವ್ರಿಗೆ ಬರೋದಿಲ್ಲ. ಅವ್ರ ಮನಸ್ಸು ಹಾಳಾಗೈತಿ ಈಗ ಸದ್ಯದ ಮಟ್ಟಿಗೆ ಶಿಟ್ನ್ಯಾಗ ಅದಾರ ಈಗ. ಏನು ನಾ ಹೇಳ್ದಂಗೆ ನೀವು ಒಂದು ಅಂಗಡಿ ಪಂಗಡಿ ಹಾಕ್ಕೊಂಡು ಮನೆ ವ್ಯವಸ್ಥೆ ಮಾಡ್ಕೋ, ಆಮ್ಯಾಗ ಬರ್ತಾಳ, ತಲೆ ಕೆಡಿಸ್ಕೊಬೇಡ. ಹ್ಞೂ ರೀ ಗೌಡ್ರ, ನೀವು ಹೇಳೋದು ಬರೋಬ್ಬರಿ ಐತಿ. ಮೊದಲು ಯಾರ್ಯಾರಿಗೆ ಸಾಲ ಕೊಟ್ಟೇನಲ್ಲ ಎಲ್ಲಾರಂತೆಲ್ಲ ಹೋಗಿ ವಸೂಲಿ ಮಾಡ್ತೀನಿ. ವಸೂಲಿ ಮಾಡಿ ಬಂದು ಏನಾರ ಒಂದು ದಂಧೆ ಮಾಡೋಣತ್ತಾಗ ಅಲ್ಲಿ ಮಟ್ಟ ನನ್ನ ಹೆಂಡ್ತಿಯಾಗಿ ಉಳ್ಕೊಲೆಪ್ಪ ದೇವ್ರೆ. ಅಷ್ಟ್ರಾಗ ಡೈವರ್ಸ್ ನೋಟಿಸ್ ಕಳಿಸಿದ್ಲಪ್ಪ ಅಂದ್ರೆ ಮೊದಲೇ ನಮ್ಮ ಅತ್ತಿ ತಾಟ್ಗಿತ್ತಿದ್ದಂಗೆ ಅದಾಳ್ರಿ ಗೌಡ್ರ. ಏನ್ರಿ ಆಕಿಗೆ ಇಷ್ಟ ಇದ್ದಿದ್ದಿಲ್ಲ, ಒತ್ತಾವತ್ತೇಚಿ ಮಗಳು ಒತ್ತಾಯಕ್ಕೆ ಮಾಡಾಕತ್ತಿದ್ಲು. ಈಗ ಅದೇನಂತಾರೆ ನಿದ್ದೆ ಬಂದವ್ರಿಗೆ ಆಯ್ಸ್ ಕೊಟ್ಟಂಗೆ ಆತನ್ನಂಗೆ ಮೊದ್ಲು ನನ್ನ ಕಂಡ್ರೆ ಆಗಿ ಬರೋದಿಲ್ಲ, ಅಷ್ಟಕ್ಕಷ್ಟೇ ಇತ್ತು. ಮಗಳು ಅಲ್ಲ ಅಂದ್ರೆ ಮುಗಿದೋತ್. ಈಗ ಅಲ್ಲಿ ಎಲ್ಲಿ ಯಾ ಪೊಲೀಸ್ ಸ್ಟೇಷನ್ನೇ ನಿಂತಾರ, ಯಾ ಕೋರ್ಟಿಗೆ ಹೊಂಟಾರ. ಏನಾಗೋದಿಲ್ಲ ಬಿಡ್ಲೆ. ಅಂದ್ ಮದುವೆ ಅಂದ್ರೆ ಏನು ಸುಮ್ಮನೆ ಮಾಡಿ ಅನ್ಲೆ? ಅಡುನ್ ಬಾ ಕೆಡ್ಸುನ್ ಬಾ ಅನ್ನಕ್ಕೆ ಹುಡುಗಾಟಿಕೆ ಅಂತ ಮಾಡಿ ಏನಾಗುದಿಲ್ಲ. ಸುಮ್ಮನೆ ಇರೋ, ನೀ ಹೆದರ್ಬೇಡ. ಏನನ್ನ ಗೌಡ್ರ ನಿಮ್ಮ ಸಹಾಯ ಬೇಕು ನೋಡ್ರಿ ಒಟ್ಟು ನನಗೆ ಮಾತ್ರ. ಇಲ್ಲ ಅಂದ್ರೆ ನಾ ಮನುಷ್ಯ ಆಗೋದೇ ಇಲ್ಲ. ತಲೆ ಕೆಡಿಸ್ಕೊಬೇಡ. ಏನು ಎಲ್ಲ ಸಹಾಯ ಸಿಗ್ತೈತಿ, ತಲೆ ಕೆಡಿಸ್ಕೊಬೇಡ. ಅಂದಂಗೆ ಅಮ್ಮಸಿ ಕೊರೆ ಹೇಳ್ಬೇಕಾ ಸುಳ್ಳು ಹೇಳ್ಬಾರ್ದು. ಇಲ್ರಿ ಗೌಡ್ರ, ಹೇಳ್ರಿ. ಅಯ್ಯ ಗೌಡ್ರೆ, ನಮ್ಮ ಅಮಾಸಿ ಸತ್ಯ ಹರಿಶ್ಚಂದ್ರನ್ ತುಂಡು, ಕೊನೆ ತುಂಡು. ಸುಮ್ಮನೆ ಗಿರ್ಜಕ್ಕಾರ ಹೇಳ್ರಿ ಗೌಡ್ರ. ಏನೂ ಇಲ್ಲ, ಹಿಂದೆ ಕೇಟ್ ರೊಕ್ಕ ಇಟ್ಟಿ ಅಲ್ಲ, ನಿನ್ನ ಇದಕ್ಕೆ ಕೇಳಾಕತ್ತೇನೆ. ಗೌಡ್ರ, ಗಿರ್ಜಕ್ಕನ ಗಂಡಿಗೆ 1 ಲಕ್ಷ ಕೊಟ್ಟೇನಿ. ಆಮೇಲೆ ಹಂಗೆ ಇನ್ನೊಂದಿಬ್ರು ಮೂವರಿಗೆ ಒಂದು 50,000, 20,000, 40,000, 1 ಲಕ್ಷ ಅಂತ ಕೊಟ್ಟೇನಿ. ಹಂಗೆಲ್ಲ ಕೂಡ್ಸಿದ್ರೆ ಒಂದು 3 ಲಕ್ಷ ರೂಪಾಯಿ ಆಕ್ಕತಿ ಗಿರ್ಜಕ್ಕರ ಗಂಡಂದು ಸೇರಿ. ಆಮ್ಯಾಗ ಬ್ಯಾಂಕ್ನ್ಯಾಗ ಒಂದಿಷ್ಟು ರೊಕ್ಕ ಇಟ್ಟೇನಿ, ಒಂದು 5 ಲಕ್ಷ ರೂಪಾಯಿ ಅಂತೂ ಇಟ್ಟೇನಿ ಗೌಡ್ರ. ಏನ್ರಿ ಆಮ್ಯಾಗ ಮೊನ್ನೆ ಸಂಸ್ಥೆಯಾಗ ಬರೇ ಎಷ್ಟು ಒಂದು 5 ಲಕ್ಷ ರೂಪಾಯಿಗೆ 5 ಗುಂಟೆ ಜಗ ಐತಿ ಅನ್ನಕತ್ರ. ಯಾರಿಗೆ ಕೆಡ್ಸೋದೈತಿ? ಭೂಮಿ ತಾಯಿ ಯಾವತ್ತಿದ್ರು ದುಡಿತಾಳ. ಈ ಬಂಗಾರ ತೊಗೊಂಡಿಟ್ರೆ ದಿನಕ್ಕೆ ದಿನ ರೇಟ್ ಏರಾತು. ಭಾಳ ಅಂದ್ರೆ 1,000 ಹೆಚ್ಚಾಕತಿ, ಇಲ್ಲ ಕಡಿಮೆ ಆಕತಿ ಅಟ್ಟೆ. ಅದಕ್ಕೆ ಬ್ಯಾಡ ಅಂತೇಳಿ ಭೂಮಿ ತಾಯಿ ಮೇಲೆ ಹಾಕೋಣ ಅಂತೇಳಿ ಒಂದು 5 ಗುಂಟೆಯನ್ನು ತೊಗೊಂಡಿದ್ದೆ. ಅದು ಈಗ ರೇಟಿಗೆ ಬಂದೈತಿ. ಮಾರ್ತೀನಿ ಅಂದ್ರೆ ತೊಗೊತಾರೆ, ಅದಕ್ಕೇನಿಲ್ಲ. ಅದು ತೊಗೊಂಡು ಒಂದು 2 ವರ್ಷ ಆಗಿತ್ತು ನಾನು. ಅದ್ರದ್ದು ಒಂದಿಷ್ಟು ರೊಕ್ಕ ಐತಿ. ಮತ್ತು ಸಣ್ಣ ಪುಟ್ಟ ಅದಾವ್ರಿ ಗೌಡ್ರಿ. ಯಾಕ್ರಿ? ಅಲ್ಲ ಅಮಾಸಿ, ನೀನೇನು ಅನ್ಕೊಂಡ್ಬಿಟ್ಟಿದ್ದೆ ಬಿಡ, ಬಾರಿ ಕುಳ ಅದಿ ನೀನು. ಸಂಧ್ಯಾಗ ಸಮಾರಾಧನೆ ಮಾಡಿಬಿಟ್ಟಿಯಲ್ಲ. ಆತು ಬಿಡ್ಲೆ, ಚಿಂತೆ ಮಾಡಬೇಡ. ನೋಡೋಣ ಒಂದು ದಾರಿ ಹುಡ್ಕನ್, ಸ್ವಲ್ಪ ವಿಶ್ರಾಂತಿ ತಗೋ. ಚಿಂತೆ ಮಾಡಕ್ಕೆ ಹೋಗ್ಬೇಡ. ಬೇಕಾದ್ರೆ ನಿನಗೆ ಆತಪ್ಪ ಅಂದ್ರೆ ನೀನು ಹೆಂಡತಿ ಮನೆ ಕಡೆ ಹೋಗಿ ಬಾ. ಹೋಗ್ಬರ್ತೇನೆ ರೀ ಗೌಡ್ರ, ಇವತ್ತ ಹೋಗ್ಬರ್ತೇನೆ. ನಮ್ಮ ಮತ್ತೆ ಏನಾರು ತಲೆಯಾಗ ತುಂಬೋದಕ್ಕಿಂತ ಮುಂಚೆ ನಾನು ಹೋಗಿ ಒಂಚೂರು ಮಾತಾಡಿ ಬರ್ತೇನೆ. ಆದರೂ ನಿನ್ನ ಪರಿಸ್ಥಿತಿ ಹಿಂಗಾಗಬಾರ್ದಾಗಿತ್ತು ಬಿಡ ಅಮಾಸಿ. ಹೆಂಗಾಗ್ಬಿಟ್ಟಲ್ಲೇ, ಕಟ್ಕೊಂಡೆ ಮನೆಗೆ ಬರ್ಲಂಗ ಆದ್ಲಲ್ಲೇ ಅಮಾಸಿ. ನಿನ್ನ ಬಿಟ್ಟು ಹೋದ್ಲಲ್ಲೇ ಅಮಾಸಿ. ನಿನ್ನ ಅಬ್ಬೆಪಾರಿ ಮಾಡಿಬಿಟ್ಲಲ್ಲೇ ಅಮಾಸಿ. ಶಾಂತಕ್ಕ, ಅವನು ಏತ್ ಬಿಟ್ಟು ಹೋಗಿದ್ದಕ್ಕೆ ಇಷ್ಟು ಬೇಜಾರಾಗಿರಕ್ಕಿಲ್ಲ. ಈ ಮುದಿಕ್ ಅಂದಂದ ಅರ್ಧ ಅವ್ನು ಕೊಂದ ಬಿಡ್ತೇವ.